ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ನೆನ್ನೆ ಎಲ್ಲ ಹಬ್ಬ ಚೆನ್ನಾಗಿ ಮಾಡಿದ್ದೀರಾ ಅನ್ಕೋತೀನಿ. ಸೊ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗ್ ಇದು. ಇಬ್ರು ರೆಡಿ ಮಾಡಿಬಿಟ್ಟಿದ್ದೀನಿ. ಅಲ್ಲಿ ನಿಂದ ಔಟ್ಫಿಟ್ ತೋರಿಸು ಭವಿಷ್ಯ. ಹೇಗೆ ಕಾಣಿಸ್ತಿದ್ದಾಳೆ ನಮ್ಮ ಭವಿಷ್ಯ ಇವತ್ತು? ಕ್ಯೂಟಿಕಲ್. ಅವಳು ಹೇಗೆ ಕಾಣಿಸ್ತಿದ್ದಾಳೆ ನೋಡಿ. ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ನಿನ್ನೆ ಹಬ್ಬದ ದಿನನೇ ಅವಳು ಜಾಸ್ತಿ ವಾಕ್ ಸ್ಟಾರ್ಟ್ ಮಾಡಿರೋದು. ಜಸ್ಟ್ ಒಂದು 4-5 ಸ್ಟೆಪ್ಸ್ ಇರ್ತಾ ಇದ್ಲು. ನೆನ್ನೆಯಿಂದ ಫುಲ್ ಮನೆ ತುಂಬ ಓಡಾಡ್ತಿದ್ದಾಳೆ ನಮ್ಮ ಮನೆ ಲಕ್ಷ್ಮಿ. ಸೊ ಹಿಂಗೆ ನೆನ್ನೆನಂತೂ ಅವರಪ್ಪ ನೋಡು ಎಷ್ಟು ದೂರ ಹೋಗ್ತಿದ್ದಾಳೆ, ಎಷ್ಟು ದೂರ ನಡೀತಿದ್ದಾಳೆ ಅಂತ. ಸೊ ನೋಡ್ಬೋದು. ಮನೆ ಅಂತೂ ಇವತ್ತು ದೇವ್ರದ್ದೆಲ್ಲ ಮಂಟಪ ಇಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಹಾಕ್ಬಿಟ್ಟಿದ್ದೀನಿ. ಹೀಗಿದೆ. ಸೊ ನೀಟಾಗಿ ಇನ್ನೂ ಕ್ಲೀನ್ ಮಾಡಬೇಕು. ಬಟ್ ಅಷ್ಟರಲ್ಲಿ ನನಗೆ ಇವತ್ತು ನನ್ನ ಒಂದು ಫೇವ್ರೆಟ್ ಫ್ಯಾಮಿಲಿ ಮನೆಗೆ ಹೋಗ್ತಾ ಇದ್ದೀನಿ. ಇರುತ್ತಲ್ಲ ಒಬ್ಬೊಬ್ರು ಮನೆಯಲ್ಲಿ ಒಬ್ಬೊಬ್ರು ಮನೆಗೆ ಒಬ್ಬೊಬ್ಬರಿಗೆ ಫೇವ್ರೆಟ್ ಅನ್ನೋದು ಇರುತ್ತಲ್ಲ. ಸೊ ನನಗೂ ನನ್ನ ಹಸ್ಬೆಂಡ್ಗೂ ಈಗ ನಾನು ಹೋಗ್ತಾ ಇದ್ದೀನಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಇಷ್ಟ. ಯಾಕಂದರೆ ಇರುತ್ತೆ ಒಬ್ಬೊಬ್ರ ಮೇಲೆ ಒಂದು ಸ್ವಲ್ಪ ಚೆನ್ನಾಗೇ ಅನಿಸುತ್ತೆ. ಸೊ ಲೈಫ್ ಚೇಂಜಿಂಗ್ ಮೂಮೆಂಟ್ ಕೂಡ ಆಗಿರುತ್ತೆ ಅವ್ರ ಕಡೆ. ಸೊ ಹಿಂಗೇನೆ. ಸೊ ಇವತ್ತು ಅರ್ಶಿನ ಕುಂಕುಮಕ್ಕೆ ಅವರು, ನೆನ್ನೆ ನಾನು ಹಬ್ಬ ಮಾಡ್ತೀನಿ, ಅವರು ಹಬ್ಬ. ಸೊ ಅದಕ್ಕೇ ನಾಳೆ ಹಬ್ಬ ಅಂತ ಹೇಳಿದರು. ಅದರಲ್ಲೂ ಇವತ್ತು ಇನ್ನೂ ಅವ್ರ ಮನೆಗೆ ಲಕ್ಷ್ಮಿ ಇದೆ. ಯಾಕಂದರೆ ಈ ಸತಿ ಏಕಾದಶಿ ಬಂದಿದೆ ಅಂದ್ಬಿಟ್ಟು ಅವರು ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಸೊ ನೆನ್ನೆ ಹೋಗೋಕ್ಕೆ ನನಗಿನ್ನೂ ಏನೂ ಹೋಗೋಕ್ಕಾಗಿರಲಿಲ್ಲ ಅವ್ರ ಮನೇಲಿ ಲಕ್ಷ್ಮಿ ನೋಡೋದಕ್ಕೆ. ಸೊ ಇವತ್ತು ಹೋಗಿ ಲಕ್ಷ್ಮಿ ನೋಡಿಕೊಂಡು ಅರಿಶಿನ ಕುಂಕುಮ ಇಸ್ಕೊಂಡು ಹಾಫ್ ಡೇ ಅಲ್ಲೇ ಸ್ಪೆಂಡ್ ಮಾಡಿ, ಅವ್ರ ಮಗ ಇದ್ದಾನೆ ಚಿಕ್ಕವನು ಓಮ್ ಅಂತ. ಸೊ ಭವಿಷ್ಯನ ಓಮ್ ಜೊತೆಗೆ ಆಟ ಆಡಿಸ್ಕೊಂಡು ಬರೋಣ ಅಂತ ಹೇಳಿ. ಯಾಕಂದರೆ ಅವಳಿಗೆ ಇವಾಗ 4 days ಲಾಂಗ್ ವೀಕ್ ಹಾಲಿಡೇಸ್ ಇದೆ. ಇಲ್ಲಿ ನಮ್ಮ ರಿಲೇಟಿವ್ಸ್ ಅಂತ ಯಾರೂ ಇಲ್ಲ. ಅವಳಿಗೆಲ್ಲಾದರೂ ಕಳ್ಸೋಣ ಸ್ವಲ್ಪ ಆಟ ಅಂದರೆ. ಅದಕ್ಕೇ ಇವತ್ತೊಂದು ಸ್ವಲ್ಪ ಜಸ್ಟ್ ಫಾರ್ ಚೇಂಜ್ ಅನ್ನೋ ಥರ ಹಾಫ್ ಡೇ ಅವಳು ಅಲ್ಲಿ ಸ್ಪೆಂಡ್ ಮಾಡಿ ಬರಲಿ ಅಂತ ಹೇಳಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಅವರೇನೆ ಡ್ರೈವರ್ ಜೊತೆ ಕಾರ್ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡಿ ನಮ್ಮ ಎಷ್ಟು ಕೇರ್ ಮಾಡ್ತಾರೆ ಮೇಡಮ್ಮು. ಸೊ ಓಕೆ, ಹೋಗೋಣ ಬನ್ನಿ. ಅವ್ರ ಮನೆ ಲಕ್ಷ್ಮಿ ತೋರಿಸ್ತೀನಿ ನಿಮ್ಗೂ ಹೇಗಿದೆ ಏನು ಅಂತ ಹೇಳೋಣ. ಸೊ ಇವಾಗ ಹೋಗೋಣ. ಹೋಗಿ ನಾನು ಅಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ಎಲ್ಲ ಬನ್ನಿ. ಭವಿಷ್ಯ ಲೈಟ್ ಆಫ್ ಮಾಡೋಣ. ವಾಟರ್ ಬಾಟಲ್ ಇಟ್ಕೊಂಡು ಇವಳು ವಾಟರ್ ಬಾಟಲ್ ತುಂಬಿಸ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ. ಬ್ಯಾಗ್ ಹಾಕ್ಕೋಬೇಕು. ಸರಿ ಕುಡ್ಕೋ, ಇದ್ರಲ್ಲೇ ಕುಡ್ಕೋ. ಓಡೋಣ. ಓಕೆ ಫ್ರೆಂಡ್ಸ್, ನಾನು ಅಲ್ಲಿ ಹೋಗಿ ನಿಮಗೆ ಮತ್ತೆ ಮೀಟ್ ಮಾಡ್ತೀನಿ. ಹೋಗೋಣ ಬನ್ನಿ. ಲೈಟ್ ಆಫ್ ಮಾಡಿಬಿಡ್ತೀನಿ. ಕಿಚನ್ ಲೈಟು ಹಾಗೆ ಇದೆ. ಕಿಚನ್ ಲೈಟು ಇಲ್ಲಿ ನೋಡಿ, ನಮ್ಮ ಮನೆ ದೇವ್ರು. ಸೊ ಇವಾಗ ಓಡ್ತಾ ಇದ್ದೀವಿ. ಕಾರ್ ಆಲ್ರೆಡಿ ಕೆಳಗೆ ಬಂದು ವೆಯ್ಟ್ ಮಾಡ್ತಿದೆ ಅಂತ ಮೆಸೇಜ್ ಕೂಡ ಕಳಿಸಿದ್ರು. ಅಂದರೆ ಮೇಡಮ್ಮು ಅವ್ರ ಮನೆ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇದೆ. ಸೊ ಅದಕ್ಕೆ ಅವ್ರದ್ದೇ ಡ್ರೈವರ್ ಇದ್ದಾರೆ. ಮಕ್ಕಳನ್ನ ಸ್ಕೂಲ್ಗೆ ಮಾಡೋಕ್ಕೆ ಡ್ರೈವರ್ ಇಟ್ಕೊಂಡಿದ್ದಾರೆ. ಸೊ ಅವರನ್ನೇ ಕಳಿಸಿದ್ರು ನಮ್ಮನ್ನು ಪಿಕಪ್ ಮಾಡ್ಕೊಂಬರೋದಕ್ಕೆ. ಸ್ವಲ್ಪ ದೂರನೇ ಇದೆ ಅಲ್ವಾ, ಸಿಟಿಯಿಂದ ಸ್ವಲ್ಪ ಹೊರಗಿದೆ ಅವ್ರದ್ದು ಒಂದು ಅಪಾರ್ಟ್ಮೆಂಟು. ಸೊ ಹಂಗಾಗಿ ಅವರೇನೆ ಕಳಿಸಿದ್ರಲ್ಲ. ಸೊ ಓಡ್ತಾ ಇದ್ದೀವಿ ನಾವು. ಮಕ್ಕಳಂತೂ ತುಂಬಾ, ನನ್ನ ಮಗಳಿಗಂತೂ ಬೆಳಗ್ಗೆನೇ ಹೇಳಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಇದು ಮಧ್ಯಾಹ್ನಕ್ಕೆ ನಾವು ಹೋಗ್ತಾ ಇರೋದು. ಭವಿಷ್ಯಂಗೆ ಬೆಳಗ್ಗೆನೇ ಹೇಳಿಬಿಟ್ಟಿದ್ದೀನಿ ಹಿಂಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟಿದ್ದೀನಿ. ಅಯ್ಯೋ, ಸ್ನಾನ ಮಾಡಿಸಿ ರೆಡಿ ಮಾಡೋವರೆಗೂ ಬಿಡ್ತಾನೆ ಇಲ್ಲ ಅವಳು. ಸುರಕ್ಷಾ ದೊಡ್ಡೋಳಾಗಿದೆ. ಸುರಕ್ಷಾ ಡ್ರೆಸ್ ನೋಡಿ ಇವತ್ತು ಹಿಂಗಿದೆ. ಏಯ್ ನೋ ಸುರಕ್ಷಾ. ನೋಡ್ತಿದೀಯಾ ಪಾಪು? ನೋಡು, ವಿಂಡೋದಲ್ಲಿ ನೋಡ್ಕೊಂಡೆ ಚೆನ್ನಾಗಿ ಆಟ ಆಡ್ತಿದ್ದಲ್ಲ. ನೋಡು ಏನಿದೆ ಅಮ್ಮ ಅಲ್ಲಿ. ಪಾಪು ಹೆಂಗಳ್ತಾಳೆ ನೋಡಿ ಇವಳು. ಹೆಂಗೆ ಅಳೋದು ಹೆಂಗೆ ಮಗನೆ ನೀನು? ಅಳೋದು ಹೆಂಗೆ ನೀನು? ಅಳು ನೋಡೋಣ ಹೆಂಗಳ್ತೀಯ. ಅಳು ಹೆಂಗಳೋದು? ನಾವೆಲ್ಲ ಹೋಗ್ತಿದ್ದೀವಿ, ಎಲ್ಲೋ ಹೊರಗೆ ಬಂದ್ಬಿಟ್ಟಿದ್ದೀವಿ ಅಲ್ಲ ಭವಿಷ್ಯ. ಹಿಂಗೆ ಖುಷಿ ಅಲ್ಲ ಈ ಥರ ದೂರ ಲಾಂಗ್ ಡ್ರೈವ್ ಬರಬೇಕು ಅಂದರೆ ಕಾರಲ್ಲಿ. ಕುತ್ಕೋತಾನೆ ಇಲ್ಲ, ಹಂಗೆ ಮುಂದೆ ನೋಡ್ಕೊಂಡು
ಸೊ ಫೈನಲಿ ನಾವು ಅವರ ಒಂದು ಅಪಾರ್ಟ್ಮೆಂಟ್ಗೆ ರೀಚ್ ಆದ್ವಿ. ಬನ್ನಿ ಹೋಗೋಣ. ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಸೊ ಮೇಡಮ್ ತುಂಬ ಸಲ ಇನ್ವೈಟ್ ಮಾಡಿದ್ದಾರೆ, ಸೊ ಬರೋಕ್ಕಾಗಿರಲಿಲ್ಲ. ಬಂದಿದ್ದ ತಕ್ಷಣನೇ ಹೋಮ್ ಸಿಕ್ಬಿಟ್ಟ. ಗುಡ್. ವಾವ್, ಜೂನಿಯರ್ ರವಿ ಸರ್. ಹೋಗಿ ಮೇಡಮ್ ತಿನ್ನೋದು ಕೂರಿಸ್ಬಿಟ್ಟು ನಂದು ಇಲ್ಲಿ ಬ್ಲಾಗ್, ನಾನು ಹೋಗಿ ಫುಲ್ಲು ಒನ್ ಡೇ ಬ್ಲಾಗ್ ಮಾಡಿಕೊಂಡು ಆರಾಮ್ಸೆ ಸ್ಪೆಂಡ್ ಮಾಡಿ. ಹೋಮ್ ಇಲ್ಲಿ ಹಾಯ್ ಮಾಡು. ಕನ್ನಡ ಬರಲ್ಲ ಇವನಿಗೆ ಕನ್ನಡ ಬರಲ್ಲ. ಇವನು ಫಾರಿನ್ ಹುಡುಗ ಇವನು ಅಲ್ಲ. ಹೋಮ್, ಯು ಆರ್ ಫ್ರಮ್ ಫಾರಿನ್? No, I'm from Bangalore. ಬ್ಯಾಂಗ್ಳೂರ್. ಭವಿಷ್ಯ ಫುಲ್ಲು ಎಂಜಾಯ್ ಇವತ್ತು. ಹುಷಾರು, ಅವಳ ಮೇಲೆ ಬಿದ್ದೋಗ್ಬಿಟ್ರೆ ಅವಳು ಬಿದ್ದೋಗ್ಬಿಡ್ತಾಳೆ ಕೆಳಗೆ. ಹೋಮ್, ವಾಟ್ ಆರ್ ಯು ಡೂಯಿಂಗ್? ಯು ಆರ್ ಫ್ಲಿಪ್ಪಿಂಗ್ ದಟ್. ಭವಿಷ್ಯ ನೀನ್ ಮಕ್ಕಳಂತೂ 3 ಜನ ಆರಾಮ್ಸಾಗಿ ಆಟ ಆಡ್ತಾ ಇದ್ರು. ಅಂದ್ರೆ ಎಲ್ಲಿ ಬಿದ್ದೋಗ್ಬಿಡ್ತಾರ ಅಂತ ನನಗೆ ಭಯ ಆಯ್ತು. ಚಿಕ್ಕೋಳು ಬೇರೆ ಅವರಿಂದನೇ ಸುತ್ತಾ ಇದ್ಲು. ಸೊ ಈ ಕಡೆ ಮೇಡಮ್ ಇವಾಗ ದೀಪ ಹಚ್ಚಿ ದೇವ್ರಿಗೆ ಅಂದ್ರೆ ಬೆಳಗ್ಗೆ ಪೂಜೆ ಮಾಡಿದ್ರು. ಸೊ ಇವಾಗ ನಾನು ಬಂದ್ಮೇಲೆ ವಿಡಿಯೋ ಮಾಡ್ತಿದ್ನಲ್ಲ, ಅವರು AC ಫ್ಯಾನು ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ದೀಪ ಹೋಗ್ಬಿಟ್ಟಿತ್ತು. ಹಂಗಾಗಿ ಇವಾಗ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡ್ತಾ ಇದ್ರು ಮೇಡಮು. ನಾನು ಕೂಡ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತಗೋತಾ ಇದ್ದೆ. ಸೊ ಬಂದ ಕೂಡಲೇ ನಮಗೆ ಏನು ಅಂದರೆ ಒಳ್ಳೊಳ್ಳೆ ಒಂಥರ ಏನೋ ಅದು ಹೀರೆಕಾಯಿ ಬಜ್ಜಿ ಮಾಡಿಕೊಟ್ಬಿಟ್ಟಿದ್ದಾರೆ, ಒಂದು ಬೌಲ್ ಅಷ್ಟು. ಹಾಗೆಯೇ ಮತ್ತು ಅದಕ್ಕೆ ಜೊತೆಗೆ ದೋಸೆ, ಕಡಲೆಕಾಳು ಪಲ್ಯ ಎಲ್ಲ ಕೊಟ್ಬಿಟ್ಟಿದ್ರು ತಿನ್ನೋಕ್ಕೆ. ಹೆವಿ ಅಂದರೆ ಹೆವಿ. ಸೊ ತಿನ್ಕೊಂಡು ಕುತ್ಕೊಂಡು ವ್ಲಾಗ್ ಮಾಡಿಕೊಂಡು ಎಲ್ಲ ತುಂಬಾ ಒಂಥರ ಚೆನ್ನಾಗಿ ಅವ್ರ ಮನೇಲಿ ಇವತ್ತಿನ ದಿನ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ತುಂಬಾ ಹ್ಯಾಪಿನೆಸ್ ಅನ್ನಿಸ್ತು. ನನ್ನ ಮಗಳಂತೂ ಒಳ್ಳೆ ಹೆಂಗೆ ಆಡ್ತಿದ್ಲು ಅಂದರೆ, ಎಲ್ಲಿಂದ ಝೂ ಇಂದ ಹೊರಗೆ ಒಂದು ಪ್ರಾಣಿ ತಗೊಂಬಂದು ಬಿಟ್ಟಿದ್ದೀವಿ ಅನ್ನೋ ಥರ ಅಷ್ಟು ಖುಷಿ. ಅಂದರೆ ಒಂಥರ ಮನೆ ಫುಲ್ ದೊಡ್ಡದಾಗಿ ಚೆನ್ನಾಗಿ ಆಟ ಆಡೋಕ್ಕೆಲ್ಲ ಅವಳಿಗಿತ್ತು. ಕಂಪ್ನಿಗೆ ಹೋಮ್ ಸಿಕ್ಕಿದ್ದ. ಸೊ ಫೈನಲಿ ನೋಡ್ಬೋದು ಲಕ್ಷ್ಮಿ ಆಲ್ರೆಡಿ ಇವರು ನೆನ್ನೆ ಎಲ್ಲ ಫ್ರೆಶ್ ಆಗಿ ಮಲ್ಲಿಗೆ ಹೂವು ಎಲ್ಲ ಮುಚ್ಚಿ ಚೆನ್ನಾಗಿತ್ತು. ಸೊ ಮಲ್ಲಿಗೆ ಹೂವು ಗೊತ್ತಲ್ಲ, ಒಂದಿನಕ್ಕೇನೆ ಬತ್ತೋಗುತ್ತೆ. ಇವತ್ತೆಲ್ಲ ಹೂವು ಎಲ್ಲ ಬತ್ತೋಗ್ಬಿಟ್ಟಿತ್ತು. ಸೊ ಆದ್ರೂ ಸ್ವಲ್ಪ ಹಂಗೇನೆ ಇರೋದನ್ನ ಸೇವಂತಿಗೆ ಹೂವನ್ನ ಮುಚ್ಚಿ ಈ ರೀತಿ ಕಾಣಿಸ್ತಾ ಇತ್ತು ದೇವರು. ಸ್ಯಾರಿ ಅಂತೂ ದೇವರು ಈ ಸ್ಯಾರಿ ಅದರಲ್ಲೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಭವಿಷ್ಯ Yeah. God is there. See, Lakshmi is there. ಮೇಡಮ್ಗೆ ನಾನು ಮುಂಚೆನೇ ಹೇಳ್ಕೊಂಡಿದ್ದೆ, ನಾನು ವ್ಲಾಗ್ ಮಾಡ್ತೀನಿ ಮೇಡಮ್ ಅಂತ, ನಿಮ್ಮ ಜೊತೆ ಒಂದು ವ್ಲಾಗ್ ಬೇಕು ಅಂತ ಹೇಳಿ. ಸೊ ಅವರು ಕೂಡ ಓಕೆ ಅಂದಿದ್ರು. ಬಟ್ ನಮಗೆ ವೀಡಿಯೋ ಮಾಡೋದಾಗಲಿ ಫೋಟೋ ತೆಗಿಯೋರಾಗಲಿ ಯಾರೂ ಇರಲಿಲ್ಲ. ನನ್ನ ಮಗಳೂ ಚಿಕ್ಕೋಳೇನೆ, ಹೋಮ್ನು ಚಿಕ್ಕೋನೆ. ಅವರಿಬ್ಬರು ಆಟ ಆಡೋ ಇದರಲ್ಲಿ ನಮಗೆ ವೀಡಿಯೋ ಆಗಲಿ ಫೋಟೋಸ್ ಆಗಲಿ ತೆಗಿಯೋ ಮೂಡೇ ಇರಲಿಲ್ಲ ಅವರಿಗೆ. ಸೊ ಆದ್ರೂ ಹೆಂಗೋ ನೋಡಿ, ಅವನು ಅರಿಶಿನ ಕುಂಕುಮ ಕೊಡೋದನ್ನು ತೆಗಿಯೋ ಹೋಮ್ ಅಂತ ಹೇಳಿದ್ರೆ, ಭವಿಷ್ಯನ ಮನೇನ ಎಲ್ಲ ಅವ್ನು ಮಾಡಿರೋ ಪೇಂಟಿಂಗ್ನ ಎಲ್ಲ ತೋರಿಸ್ತಾ ಇದ್ದಾನೆ ಅವನು. ಸೊ ಆದ್ರೂ ಮೇಡಮ್ಮು ಕೊಟ್ಟರು, ಭವಿಷ್ಯಂಗೂ ಕೂಡ ಕೊಡೋದಕ್ಕೆ ಕರಿತಾ ಇದ್ದಾರೆ. ಸೊ ಅವರು ಹೇಳಬೇಕು ಅಂದರೆ ನನಗೆ, ಭವಿಷ್ಯಂಗೆ, ಸುರಕ್ಷಂಗೆ 3 ಜನಕ್ಕೂ ಮೀನ್ಸ್ ಅವ್ರು ಆಲ್ರೆಡಿ ನಮಗೆ ಕರಿಬೇಕು ಅಂದ್ಕೊಂಡಿದ್ರು ಅನಿಸುತ್ತೆ. ಹಂಗಾಗಿ ನಮಗೆಲ್ಲರಿಗೂ ಅವರು ಮುಂಚೆನೇ ಪ್ಲ್ಯಾನ್ ಮಾಡಿ ತೊಗೊಂಡಿದ್ದಾರೆ ಅನಿಸುತ್ತೆ. ಯಾಕಂದರೆ ಭವಿಷ್ಯಂಗೂ ಸುರಕ್ಷಂಗೂ ಕೂಡ ಅವರು ಡ್ರೆಸ್ ತೊಗೊಂಬಂದಿದ್ರು. ಸೊ ಹಂಗಾಗಿ ನಾನು ಅಂದ್ಕೊಂಡೆ ಮೇಡಮ್ಮು ಮುಂಚೆನೇ ಅಂದರೆ ಇದು ಕೊಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡೆ. ಸೊ ಚೆನ್ನಾಗಿತ್ತು. ಭವಿಷ್ಯನ ಡ್ರೆಸ್ ಅಂತೂ ಸಕ್ಕತ್ತಾಗಿದೆ, ಟ್ರೆಡಿಷನಲ್ ಡ್ರೆಸ್ಸು. ಸೊ ನನಗೂ ಕೂಡ ಕುಂಕುಮಕ್ಕೆ ಅವರು ಆಲ್ಮೋಸ್ಟ್ ಎಲ್ಲ ಈ ಥರ ಅರಿಶಿನ ಕುಂಕುಮಕ್ಕೆ ಎಲ್ರಿಗೂ ಹೀಗೆ ಕೊಡ್ತಾರೆ. ಸ್ಯಾರೀಸ್ ಆಗಿರ್ಬೋದು, ಬಟ್ಟೆ ಈ ಥರ ಕೊಡ್ತಾರೆ. ಸ್ಯಾರಿ ಕೊಟ್ಟಿದ್ರು ನನಗೂ. ನಾನು ಆಮೇಲೆಲ್ಲ ಶೇರ್ ಮಾಡ್ಕೋತೀನಿ. ಸೊ ಓಕೆ ಆಯಿತು. ಇವಾಗ ಮಧ್ಯಾಹ್ನದ ಲಂಚ್ ಕೂಡ ಇಲ್ಲೇ ಮಾಡ್ಕೊಂಡ್ವಿ. ಸೊ ಲಾಸ್ಟಲ್ಲಿ ಮೇಡಮ್ ಜೊತೆಗೆ ಒಂದು ವಿಡಿಯೋ ತೊಗೊಂಡೆ ನಾನು. ಫೋಟೋ ತೊಗೊಳಕ್ಕೆ ಅಂತ ಹೋದೆ, ವಿಡಿಯೋ ಕೂಡ ಆಗ್ತಾಯಿತ್ತು. ಸೊ ಫೈನಲಿ ನನಗೆ ಒಂದು ಅರಿಶಿನ ಕುಂಕುಮ, ಯಾಕಂದರೆ ಇಲ್ಲಿ ಯಾರೂ ಹಬ್ಬ ಮಾಡಲ್ವಲ್ಲ, ಇವರು ಬ್ಯಾಂಗ್ಳೂರವರೇ.
ಸೊ ಇವರು ಕೂಡ ಹಬ್ಬಕ್ಕೆ ಮಾಡಿ ಅರ್ಶಿನ ಕುಂಕುಮ ಕೊಟ್ಟಿದ್ದಕ್ಕೆ ನನಗೆ ಫೈನಲಿ ಇವಾಗ ವರಲಕ್ಷ್ಮಿ ಹಬ್ಬ ಫುಲ್ಫಿಲ್ ಅನ್ನಿಸ್ತಿದೆ. ಯಾಕಂದರೆ ನನಗೂ ಅರಿಶಿನ ಕುಂಕುಮ ಸಿಗ್ತಲ್ಲ, ಹಂಗಾಗಿ. ಸೊ ನಾನು ಬೇರೆಯವ್ರಿಗೆಲ್ಲ ಕೊಟ್ಟಿದ್ದೀನಿ, ಬಟ್ ಬೇರೆಯವ್ರ ಮನೆ ಲಕ್ಷ್ಮಿ ನೋಡಿ ಅವ್ರು ಕೊಟ್ಟಿರೋದು ನಾನು ಮಾಡಿರಲಿಲ್ವಲ್ಲ. ಸೊ ನಾನು ಇಲ್ಲಿ ಬಂದಮೇಲೆ ಇವ್ರ ಮನೆದು ಅಷ್ಟೇ ಅಲ್ಲದೆ ಮೇಡಮ್ಮು 1-2-3 ಮನೆದೆಲ್ಲ ಲಕ್ಷ್ಮಿ ಫೋಟೋಸ್ ಎಲ್ಲ ಇಟ್ಕೊಂಡಿದ್ರು. ಸೊ ಹಂಗಾಗಿ ಅದನ್ನು ಕೂಡ ನೋಡಿದೆ. ಸೊ ಥ್ಯಾಂಕ್ ಗಾಡ್ ಫೈನಲಿ ನನಗೆ ಹಬ್ಬದ್ದು ಒಂಥರ ಫುಲ್ಫಿಲ್ ಅಂತ ಇವಾಗ ಅನ್ನಿಸ್ತು. ಸೊ ಇದೆಲ್ಲ ಆಯಿತು. ಲಾಸ್ಟಲ್ಲಿ ಮೇಡಮ್ ಜೊತೆ ತುಂಬಾ ಮಾತಾಡಿದ್ವಿ. ಸೊ ಅಡುಗೆದೆಲ್ಲ ಹೇಗೆ, ಮಕ್ಕಳನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡೋದು ಎಲ್ಲ ಶೇರ್ ಮಾಡಿಕೊಂಡು ಸೊ ಹೊರಟ್ವಿ ಇವಾಗ. ಸೊ ಸಂಜೆ ಆಯಿತು. ಸೊ 1.5 ಡೇ ಫುಲ್ ಅಲ್ಲೇ ಸ್ಪೆಂಡ್ ಮಾಡಿ ಸಂಜೆ ಅಗೇನ್ ವಾಪಸ್ಸು ಮೇಡಮ್ ನೋಡಿ ಕೆಳಗೆ ಬಂದು ಬಿಡೋಕ್ಕೂ ಕೂಡ ಅವ್ರು ಬರ್ತಾಯಿದ್ದಾರೆ. ತುಂಬ ಅಂದರೆ ತುಂಬಾ ಒಂಥರ ಒಳ್ಳೆಯರು. ಬಟ್ ನಮ್ಮ ಮಕ್ಕಳು ಅಷ್ಟೇ ತುಂಬ ಇಷ್ಟಪಡ್ತಾರೆ ಮೇಡಮ್ಮು. ಸೊ ಬಂದ ಮೇಲೆ ಕೆಳಗೆ ಇಲ್ಲಿ ಪ್ಲೇ ಅವ್ರದ್ದು ಇರುತ್ತಲ್ಲ, ಕಿಡ್ಸ್ಗೆ ಅಂತಲೇ ಪ್ಲೇ ಏರಿಯಾ ಮಾಡಿರ್ತಾರಲ್ವ ಅಪಾರ್ಟ್ಮೆಂಟಲ್ಲಿ, ದೊಡ್ಡ ದೊಡ್ಡ ಗ್ರೇಟೆಡ್ ಅಪಾರ್ಟ್ಮೆಂಟ್ಸ್ ಇರುತ್ತಲ್ಲ ಅದು ಇದು. ಸೊ ಮಕ್ಕಳಿಗೆ ಅವಳು ನೋಡ್ಬಿಟ್ಟು ಭವಿಷ್ಯ ನಾನು ಬರಲ್ಲ ಇಲ್ಲೇ ಇರ್ತೀನಿ, ಆಟ ಆಡಬೇಕು ಅಂತ ಹೇಳಿ. ಸೊ ನಾವಿದನ್ನು ಮರ್ತ್ಬಿಟ್ಟಿದ್ದೀವಿ ಪ್ಲೇ ಏರಿಯಾ ಇದೆ ಅಂತ. ಇದ್ದಿದ್ರೆ ಹಾಫ್ ಆನ್ ಅವರ್ ಅವಳನ್ನ ಕರ್ಕೊಂಬರ್ತಾ ಇದ್ದೆ. ಸೊ ಓಕೆ, ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಇಬ್ಬರು ಆಟ ಆಡಿದ್ರು ಇಲ್ಲಿ. ಸೊ ಆಟ ಆಡಿಕೊಂಡು ಇವತ್ತು ಅವಳಿಗೆ ಹಾಲಿಡೇ ಫೀಲ್ ಬರ್ತಾ ಇದೆ ಅಂದ್ಕೊಂಡೆ ನಾನು. ಒಂಥರ ವೆಕೇಶನ್ ಥರ ಬೇರೆ ಕಡೆ ಹೋಗಿ ವೆದರ್ ಚೇಂಜ್, ಎನ್ವಿರಾನ್ಮೆಂಟ್ ಚೇಂಜಸ್, ಪ್ಲೇ ಏರಿಯಾನು ಸಿಕ್ತು, ಎಲ್ಲ ಫ್ರೆಂಡ್ ಸಿಕ್ಕಿದ, ಒಳ್ಳೆ ಫ್ರೆಂಡ್ ಅಂತಲೇ ಹೇಳ್ಬೋದು ಒಮ್ಮೆ. ಯಾಕಂದರೆ ಸಖತ್ ಚೆನ್ನಾಗಿ ಇಬ್ಬರು ಅಟ್ಯಾಚ್ ಆಗಿಬಿಟ್ರು. ನೀವು ಲಾಸ್ಟಲ್ಲಿ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಟ್ಯಾಚ್ಮೆಂಟ್ ಆಗಿದ್ರು ಇಬ್ಬರು ಅಂತ. ಸೊ ಮನೆಗೆ ಹೋಗ್ತೀವಿ ಅಂತ ಬಾಯ್ ಮಾಡೋದಕ್ಕೆ ಕಾರಲ್ಲಿ ಅವನು ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ. ಭವಿಷ್ಯ ಅವನನ್ನು ಬಿಡ್ತಿಲ್ಲ, ಅವಳನ್ನು ಬಿಡ್ತಿಲ್ಲ, ಆ ಥರ ಆಗ್ಬಿಟ್ಟಿತ್ತು. ಸೊ ನೋಡ್ಬೋದು ಇಲ್ಲಿ. ಸೊ ಅವನು ಬಂದು ಕುತ್ಕೊಂಡು ಮಮ್ಮ ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಇವತ್ತಿನ ದಿನ ಹೀಗಿತ್ತು. ನಮ್ಮ ಹಬ್ಬದ ನೆಕ್ಸ್ಟ್ ಡೇ ವ್ಲಾಗ್ ಇದು. ನೋಡ್ಬೋದು ನನ್ನ ಮಗಳು ಹೋಗ್ಬೇಕು ಅಂತ ಅಳ್ತಾ ಇದ್ಲು. ಸೊ ಓಕೆ ಫ್ರೆಂಡ್ಸ್, ಈ ವ್ಲಾಗಲ್ಲಿ ನಾನಿವಾಗ ಲಕ್ಷ್ಮಿಗಳು ಅಂದರೆ ನಿಮಗೆ ಹೇಳಿದ್ದೆ ನಾನು ಪಾರ್ಟ್ 1 ವರಲಕ್ಷ್ಮಿ ಹಬ್ಬದ್ದು. ಯಾರೆಲ್ಲ ಲಕ್ಷ್ಮಿ ಫೋಟೋಸ್ನ ಕಳಿಸ್ತಿರೋ ನನಗೆ ನಾನು ಅದನ್ನು ಆ್ಯಡ್ ಮಾಡ್ತೀನಿ ಅಂತ. ಸೊ ಇವಾಗ ನಾನು ಆ್ಯಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇದಿಷ್ಟು ನನಗೆ ಲಕ್ಷ್ಮಿಯರ ಫೋಟೋ ಸಿಕ್ಕಿರೋ ಅಂಥದ್ದು. ಸೊ ಎಲ್ಲದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆಯೇ ನಾವು ಹಬ್ಬ ಇವತ್ತು ಅಂದರೆ ನಿನ್ನೆ ಅಂದರೆ ಇಂಡಿಪೆಂಡೆನ್ಸ್ ಡೇ ಇತ್ತಲ್ಲ, ಆಗಸ್ಟ್ 15. ಸೊ ಆ ಒಂದು ಇವೆಂಟು ನಮ್ಮ ಒಂದು ಕಾಲೋನಿಯಲ್ಲಿ ಕೂಡ ಸೆಲೆಬ್ರೇಷನ್ ಮಾಡ್ತೀವಿ ನಾವು ಎವ್ರಿ ಇಯರು. ಸೊ ನಾನು ಕೂಡ ಈ ಇಯರ್ ಹೋಗಿದ್ದೆ. ಇಬ್ಬರು ಮಕ್ಕಳನ್ನು ಕರ್ಕೊಂಡು ಕಂಪಲ್ಸರಿ ಬರಬೇಕು ಅಂತ ಹೇಳಿ ಹೋಗಿದ್ರು. ಸೊ ನಾವು ಕೂಡ ಎಲ್ಲ ಫ್ಯಾಮಿಲಿ, ನಾನು ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ. ಹಸ್ಬೆಂಡ್ ಕೂಡ ಬಂದು ಆಮೇಲೆ ಜಾಯ್ನ್ ಆದರು. ಸೊ ಇವಾಗ ಸೆಲೆಬ್ರೇಷನ್ ಕೂಡ ಆಗ್ತಾ ಇದೆ.
ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಇಷ್ಟೇ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್